ಸದಾನಂದ ಗೌಡರು ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಡಿಪಿಆರ್ ಆಯ್ತು. ಒಂದ್ ನಿಮಿಷ ಮುಗಿಸ್ಬಿಡ್ತೇನೆ ನಾನು. ಒಂದ್ ನಿಮಿಷ ಕ್ವಶನ್ ಕೇಳಿ ಏನಾಗುತ್ತೆ. ಅಲ್ಲ ನಾವು ನನಗೇನ್ ತೊಂದರೆ ಇಲ್ಲ. ರಾಯ್ ರೆಡ್ಡಿ ಅವರೇ ಪ್ರಶ್ನೆನೇ ನಾನು ಪ್ರಶ್ನೆನೇ ಕೇಳ್ತಾ ಇರೋದು, ನೀವೇ ಮಧ್ಯ ಬರ್ತೀರಾ? ದಯವಿಟ್ಟು ನಾನು ಮುಗಿಸ್ಬಿಡ್ತೇನೆ, 2 ನಿಮಿಷ. ಇಲ್ಲ, ನಾನ್ ಕೇಳ್ತಾ ಇರೋದು ನನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಮಾಡ್ತೀರಾ? ಐ ವಿಲ್ ಫಿನಿಶ್ ಇಟ್ ಇನ್ 2 minutes. ನಾನು ಸ್ಪೆಸಿಫಿಕ್ ಆಗಿ ಆಯ್ತು ಕೂತ್ಕೊಳ್ಳಿ. ನಾನು ಮಾನ್ಯ ಸಭಾಧ್ಯಕ್ಷರೇ ನಾನು ಕೇಳೇನಾಗ್ತದೆ ಸಡನ್ ಆಗಿ ಇದು ಯೋಜನೆ ಆಯ್ತು ಗಡಿಬಿಡಿ ಮಾತಾಡ. ಅವ್ರು ಸೀನಿಯರ್ ಮೆಂಬರ್ ಗೊತ್ತಾಯ್ತಾ? ಅವ್ರು ಹೇಗೆ ಮಾತಾಡ್ತಾರೆ ಗೊತ್ತಿದೆ, ಗಡಿಬಿಡಿ ಮಾಡ್ಬೇಡಿ. ಈ ಯೋಜನೆ ಅನುಷ್ಠಾನ ಆಗಿದ್ದು 2011ರಲ್ಲಿ ಡಿಪಿಆರ್ ಆಯಿತು ಸದಾನಂದ ಗೌಡರ ಕಾಲದಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಈ ಯೋಜನೆಯನ್ನ ಅನುಷ್ಠಾನ ಮಾಡಿದ್ರು 2014ರಲ್ಲಿ. ಅವಾಗಿನ ವೆಚ್ಚ 12,000 ಕೋಟಿ. ಇವಾಗಿನ ವೆಚ್ಚ ಈಗಲೂ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ಲರಿಗೂ ಸಂತೋಷ. ಆದರೆ ಅವರೇ ಶಂಕುಸ್ಥಾಪನೆ ಮಾಡಿರುವಂತಹ ಯೋಜನೆ ಇಲ್ಲಿವರೆಗೂ ಕೂಡ ಒಂದು ಡ್ರಾಪ್ ನೀರನ್ನ ಎತ್ತೋದಕ್ಕೆ ಆಗಿಲ್ಲ. ಸುಮಾರು ಇವಾಗಲೇ ಸರ್ಕಾರ ಸುಮಾರು ಒಂದು 12,000 ಕೋಟಿ ಹಣವನ್ನ ವೆಚ್ಚ ಮಾಡಿದೆ. ಇನ್ನೂ ಸುಮಾರು 23,000 ಕೋಟಿಗೆ ಈಗ ಪರಿಷ್ಕೃತ ಒಂದು ಲೆಕ್ಕ ಇದನ್ನ ಕೊಟ್ಟಿದೆ ಸರ್ಕಾರ ಅಧಿಕಾರಿಗಳು. ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಇಷ್ಟಡ ಖರ್ಚು ಮಾಡಿದ್ರು ಕೂಡ ಇನ್ನೂ ಒಂದು ಡ್ರಾಪ್ ನೀರನ್ನ ಎತ್ತಕ್ಕಾಗಿಲ್ಲ. 10 ವರ್ಷ ಆದ್ರೆ ಜನಗಳಿಗೆ ನಂಬಿಕೆ ಕಳ್ಕೊಂಡಿದ್ದಾರೆ, ವಿಶ್ವಾಸ ಕಳ್ಕೊಂಡಿದ್ದಾರೆ. ಸರ್ಕಾರ ಅಂದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸ. ನಾನಿವತ್ತು ಸದನದಲ್ಲಿ ಮಾನ್ಯ ಮಂತ್ರಿಗಳಿಗೆ ಹೇಳೋದಿಷ್ಟೇ, ದಯವಿಟ್ಟು ನೀವು ನಿಮ್ಮ ಹೇಳಿಕೆ ಪ್ರಕಾರ, ನೀವು ಕೊಟ್ಟಿರುವಂತ ಉತ್ತರದ ಪ್ರಕಾರ, ನೀವು ಹೇಳಿದ್ರ ಜುಲೈ ಎಂಡಲ್ಲಿ ಅಂತ, ಈಗಾಗಲೇ 23ನೇ ತಾರೀಕು ನೀವು 42ನೇ ಕಿಲೋಮೀಟರ್ ವರೆಗೂ ನೀರನ್ನ ಹರಿಸ್ತೀರಾ. ನಿಮ್ಮ ಉತ್ತರದ ಪ್ರಕಾರ ನವೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ಎತ್ತಿನ ಹೊಳೆ ನೀರು ಬರುತ್ತಾ? ನನಗೆ ಸ್ಪಷ್ಟವಾದ ನಿಖರವಾದ ಒಂದು ಉತ್ತರವನ್ನ ಅಲ್ಲಿರುವಂತ ಪರಮೇಶ್ ಸಾಹೇಬರಿಗೂ ವಿನಂತಿ ಮಾಡ್ತೇನೆ. ಇದಕ್ಕೆ ಇನ್ನೂ 1,000 ಕೋಟಿ ಅನುದಾನ ಬೇಕಾಗಿದೆ ಅಂತ ಹೇಳಿ ತುಮಕೂರು ಜಿಲ್ಲೆಗೆ, ವಿಶೇಷವಾಗಿ ಮಧುಗಿರಿ ಮತ್ತೆ ತುಂಬಾ ಮಾತಾಡಿದ್ರೆ ನೀವು ಒತ್ತಡ ಹಾಕಿ. ನಿಮ್ಮ ಪ್ರಶ್ನೆ ಮುಗಿದಿಲ್ಲ, ಕೆಲಸ. ಪೂರಕವಾಗಿ 1 ನಿಮಿಷ. ಮಾನ್ಯ ಸಚಿವರಲ್ಲಿ ಇದು ನೇತ್ರಾವತಿ ತಿರುವಂತ ಶುರುವಾದಂತ ಯೋಚನೆ 80ರ ದಶಕದಲ್ಲಿ ಪರಮೇಶ್ವರ್ ಸಾಹೇಬ್ರಿಗೆ ಗೊತ್ತು. ನಮ್ಮ ಜಿಲ್ಲೆಯಲ್ಲಿ ನಾಯಕರುಗಳು ಇದು ಹೋರಾಟಕ್ಕೆ ಇಳಿದಿದ್ದು. ತದನಂತರ NGT ವಿರೋಧವಾಗಿ ಇದು ಮಾಡಕ್ಕಾಗಲ್ಲ ಅಂತೇಳಿ ಎತ್ತಿನ ಹೊಳೆ ಅಂತ ಶುರು ಆಯ್ತು. SM ಕೃಷ್ಣ ಅವರಿಗೆ ಸರ್ವೆಗೆ ದುಡ್ಡು ಕೊಟ್ಟಿದ್ದಾರೆ. ಹೇಳೋದು ಇದೇನೋ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ 25,000 ಕೋಟಿ ಈಗ ಖರ್ಚಾಗುತ್ತೆ ಅಂತ ಮೊನ್ನೆ ಸಚಿವರು ಹೇಳಿದಾರೆ ಮೀಟಿಂಗ್ ಅಲ್ಲೂ ಕೂಡ. ಇದೇನಾದ್ರು ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಇದನ್ನ ಎತ್ತಿನ ಹೊಳೆನ ಬಿಟ್ಬಿಟ್ಟು ಇದನ್ನ ಡ್ರಿಂಕಿಂಗ್ ವಾಟರ್ ಗ್ರಿಡ್ ಕೆನಾಲ್ ಅಂತ ಇದನ್ನ ಚೇಂಜ್ ಮಾಡಿ ಇದಕ್ಕೆ ಬೇರೆ ಬೇರೆ ಸೋರ್ಸ್ ನ ಇದಕ್ಕೆ ಹಾಕುದ್ರೆ ಲಿಂಗನ್ಮಕ್ಕಿ ಇರ್ಬೋದು, ಬೇರೆ ಬೇರೆ ಮನೆ ಸಚಿವರು ಆಲ್ರೆಡಿ ಅದನ್ನ ಇದರ ಆ ಒಂದು ಲೈನ್ ಅಲ್ಲಿ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ ಅಂತ ಮನೆ ಸಚಿವರು ಅದ್ರ ಬಗ್ಗೆ ಕೂಡ ಬೆಳಕನ್ನ ಚೆಲ್ಬೇಕು. ಯಾಕಂದ್ರೆ ಈ ಗ್ರಿಡ್ಗೆ ಸಕ್ಸಸ್ ಆಗ್ಬೇಕಂದ್ರೆ ಯಾವ್ಯಾವ ಬೇರೆ ಸೋರ್ಸ್ ಇಂದ ಈ ಒಂದು ಕೆನಾಲ್ಗೆ ನೀರು ಹಾಕಿದ್ರೆ ಸಕ್ಸಸ್ ಆಗುತ್ತೆ ಅಂತ ಪ್ರಶ್ನೋತ್ತರ, ಸಲಹೆ ಉತ್ತರ ಅಲ್ಲ, ಸಲಹೆ ಕೊಡ್ಲಿಕ್ಕೆ ಪ್ರಶ್ನೆ ಕೇಳಲಿಕ್ಕೆ. ಎತ್ತಿನೊಳದು ಅಣ್ಣ 1 ನಿಮಿಷ ಅಣ್ಣ. ಇಲ್ಲ ಈಗ ಉತ್ತರ ಕೊಡಿ. ಸುರೇಶ್ ಗೌಡರು ಕೇಳಿರೋ ಪ್ರಶ್ನೆ ಅವ್ರ ಕ್ಷೇತ್ರದ ಕೇಳಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕೂತ್ಕೊಳ್ಳಿ ಸರ್, ನನ್ನ ಪ್ರಶ್ನೆ ಓದಿ. ನೀವು ಪ್ರಶ್ನೆ ಕೇಳಿ. 54 ಕಿಲೋಮೀಟರ್ ಇದ್ರೆ ಈಗ ಸರ್ ನೆನಪಾಗುತ್ತೆ 50 ಕಿಲೋಮೀಟರ್ ಅಂತ ಹೇಳಿ. ನಾನು ನನ್ನ ಕ್ಷೇತ್ರ ಅಲ್ಲ ಸರ್, ನನ್ನ ಪ್ರಶ್ನೆನೇ ಇದೆ. ಅದಕ್ಕೆ ಬೇರೆ ಚರ್ಚೆ ಮಾಡಿ. ಇದು ಪ್ರಶ್ನೋತ್ತರ, ಎಲ್ಲರಿಗೂ ಎಲ್ಲ ಭಾಗದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರು ಪ್ರಶ್ನೆ ಕೇಳ್ತಾರೆ ಒಂದೆರಡು ಕ್ಲಾರಿಫಿಕೇಶನ್ ಮಾತ್ರ. ಮತ್ತೆ ಉತ್ತರ ಮಂತ್ರಿಗೆಲ್ಲ ಟೈಮ್ ಆಯ್ತು. ಮಂತ್ರಿ ಉತ್ತರ ರೆಡಿ, ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಮಂತ್ರಿ ತಾವು ಮಾತಾಡಿ. ಅಧ್ಯಕ್ಷ ಕನ್ವರ್ಟ್ ಮಾಡಿ ಪಾಪ ಅವ್ರು ಬೇಕಾದ್ರೆ. ಇಲ್ಲ ಬೇಗ ಮಾತಾಡಿ ಅಧ್ಯಕ್ಷರೇ. ಮೂಲ ನಮ್ಮ ಸುರೇಶ್ ಗೌಡರಿಗೆ ಅವ್ರ ಕೆರೆಗಳು ತುಂಬಬೇಕು, ಅದಕ್ಕೆ ಅವ್ರು ಕೇಳಿದ್ರು. 6 ಕೆರೆನ ಈಗಾಗಲೇ ಕೆರೆಗಳು ಸರ್ ತುಮಕೂರು ಜಿಲ್ಲೆಗೆ ಎತ್ತಿನೊಳೆ ನೀರು ಬರಬೇಕು ಅನ್ನೋದು ನನ್ನ ಅಪೇಕ್ಷೆ. ಹೌದು, ತುಮಕೂರು ಜಿಲ್ಲೆಗೆ ಬರಬೇಕು ಅನ್ನೋದು ಕೂಡ ಇದೆ. ಸ್ವಲ್ಪ ಮೊದಲು ಏನಿತ್ತು ನಿಮ್ಮ ಯೋಜನೆ, ಅದನ್ನು ಸ್ವಲ್ಪ ಡಿವಿಯೇಷನ್ ಆಗಿದೆ ಅಕ್ವಿಷನ್ ವಿಚಾರದಲ್ಲಿ. ಈಗ ನಾವು ಈ ತಿಂಗಳು ಕೊನೆಗೇನೆ ಅದನ್ನ ಮೋಟರ್ನ ಆನ್ ಮಾಡಬೇಕು ಅಂತಿದ್ದೀನಿ. ಒಳ್ಳೆ ಟೈಮುಗಳಿಗೆ ನೋಡಿಸ್ತಾ ಇದ್ದೀನಿ. ಅದೇನಾಗಿದೆ, ಮೊನ್ನೆ ಟ್ರಯಲ್ ಮಾಡಿಸಿ ಪೈಪ್ ಬ್ಲಾಸ್ಟ್ ಆಗಿದೆ. ಅದಕ್ಕೆ ಒಳ್ಳೆ ಮಾಡಿಬಿಟ್ಟು ಫಸ್ಟ್ ಹೋಗಿ ಅದನ್ನ ಆನ್ ಮಾಡ್ತೀನಿ. ಮೋಟರ್ ಗೀಟರ್ ರಿಪೇರಿ ಎಲ್ಲ ಆಗಿದೆ, ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು. ಅದಕ್ಕೆಲ್ಲ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಬೇಕಾಯ್ತಲ್ಲ, ಆ ಕೆಲಸ ಎಲ್ಲ ಮುಗಿದಿದೆ. ಸದ್ಯಕ್ಕೆ ನೀರು ಇದೆ, ಅಲ್ಲಿ ನೀರು ಬಂದಿದೆ. ಸೊ ಇದು ನಮ್ಮ ಅಸೆಂಬ್ಲಿ ಆದ ತಕ್ಷಣ ಅಲ್ಲಿಗೆ ಹೋಗಿ ಬರ್ತೀನಿ.
ಒಂದು ಟ್ರಯಲ್ ರನ್ ಮಾಡಿ ಈಚೆ ತರ್ತೀನಿ. ಆದ್ರೆ ನೋಡೋಣ 30ನೇ ತಾರೀಕು ಆಶ್ರಯ ಯಾವತ್ತು ಮುಗಿತದೆ ನೋಡೋಣ. ಅಷ್ಟರೊಳಗನೆ ಇದನ್ನ ಫಸ್ಟ್ ಆನ್ ಮಾಡಂತ ನೋಡ್ತೀನಿ. ನೀವು ಅಕ್ವಿಷನ್ ವಿಚಾರದಲ್ಲಿ ಪರಮೇಶ್ವರ್ಗೆ ಹೇಳಿದೀನಿ, ಎಲ್ಲ ಮಾತುಕತೆ ಮಾಡಿ ರೈತರ ಹತ್ರ ನ್ಯಾಯ ಪಂಚಾಯತಿ ಮಾಡಿ ಅಂತ ಅಂದ್ಬಿಟ್ಟು ಹೋಗಿ ಪರಮೇಶ್ವರ್ ಆಷಾಢಕ್ಕೆ ಹೇಳ್ತಿರಲ್ಲ, ಅವ್ರಿಗೆ ಆಷಾಢದ ಬಗ್ಗೆ ಅವೆಲ್ಲ ಮಂತ್ರಿಗಳೇ ಕೆಳಗೆ ನೋಡಕ್ಕಿವೇನಪ್ಪ. ಮಂತ್ರಿಗಳೇ ಉತ್ತರ ಮುಗಿಸಿ ಅದನ್ನೊಂದು ಸರ್ಕಾರಿ ಕಾರ್ಯಕ್ರಮ ಫಿಕ್ಸ್ ಮಾಡ್ತಾರೆ ಹೇಳ್ತಾ ಪರಮೇಶ್ವರ್ ಮಕ್ಕ ನೋಡಿದ್ರೆ ಪರಮೇಶ್ವರ್ ಅನುಮತಿ ಬೇಕು ಅದಕ್ಕೆ. ಸರ್ ಅದು ಬೇರೆ ಸೋರ್ಸ್ ನೀರು ಅನ್ನೋದಕ್ಕೆ ದಯವಿಟ್ಟು ಒಳ್ಳೇದಾಗ್ಲಿ ಅಂತ ಮಂತ್ರಿಗಳೇ ಸರ್ ಉತ್ತರ ಮುಗಿಸಿ. ಪರಮೇಶ್ವರ ಅಂತ ಇಟ್ಕೊಂಡಿದ್ದಾರೆ, ಮಂತ್ರಿಗಳು ಉತ್ತರ ಮುಗಿಸಿ. ಪರಶುರಾಮ ಅಂತ ಇಟ್ಕೊಂಡಿಲ್ಲ, ಪರಮೇಶ್ವರ ಅಂತ ಇಟ್ಕೊಂಡಿದ್ದಾರೆ. ಮಂತ್ರಿಗಳು ಉತ್ತರ ಮುಗಿಸಿ. ಧೀರಜ್ ಮುನಿರಾಜ್ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲ ನೆಕ್ಸ್ಟ್ ಧೀರಜ್ ಮುನಿರಾಜ್. ಸಭಾಧ್ಯಕ್ಷ ಸರ್, ಒಂದ್ ಅದು ನಿಮಿಷ. ಬೇರೆ ಎಲ್ಲಿ ಏನಾರ ಮಾನ್ಯ ಸಚಿವರೇ ದಯವಿಟ್ಟು ತಮ್ಮಲ್ಲಿ ಈಗಾಗ ಒಂದು ಕೆಲಸ ಮಾಡಿ, ಆ ಭಾಗದಲ್ಲಿ ನಿಮ್ಗೆ ಅರ್ಧ ಗಂಟೆ ಚರ್ಚೆ ಮುಂದಿನ ಕೊಡ್ತೇನೆ. ಆಗ ನೀವು ಚರ್ಚೆ ಮಾಡಿ ಆದ್ರೂ ಕೂಡ ಇಲ್ಲ 1:30 ಆಯ್ತು. ನೀವು ಪ್ರಶ್ನೆ ಎಲ್ಲರೂ ಕೇಳಲಿಕ್ಕೆ ಆಗುದಿಲ್ಲ ಸರ್, ಅದು ಬೇರೆ ನೋಡಿ. ನಿಮ್ಗೆ ಪ್ರಶ್ನೆ ಎಲ್ಲರೂ ಕೇಳಲಿಕ್ಕೆ ಆಗುದಿಲ್ಲ. ಪ್ರಶ್ನೆ ಕೇಳಿದವ್ರು ಮಾತ್ರ ಕೇಳ್ಬೇಕು ಸರ್. ಸರ್ ಆಯ್ತು. ಸರ್ ಆ ಭಾಗದ Next one ಕೇಳಿ. 54 ಮಂತ್ರಿಗಳು ಕಿಲೋಮೀಟರ್ಗಳು ನಮ್ಮ ಭಾಗದಲ್ಲಿ ನೆಕ್ಸ್ಟ್ ಮುನಿರಾಜ್ ನೆಕ್ಸ್ಟ್ ಕ್ವಶನ್. ನೂರಾರು ಎಕರೆಗಳನ್ನ ಸಾವಿರಾರು ಎಕರೆಗಳನ್ನ ನಮ್ಮ ಭಾಗದವ್ರು ಇರ್ತಕ್ಕಂಥದ್ದು Okay. ಅನುಕೂಲ ಆಗ್ಬೇಕು. ನೀವು ಅದಕ್ಕೆ ಅವಕಾಶ ಸುರೇಶ್ ಕೊಡಿ. ಮುಗೀತಾ? ನೀವು ಮಂತ್ರಿಗಳೇ ಸುರೇಶ್ ಗೌಡ್ ನಮ್ಗೆ ಉತ್ತರ ಕೊಡ್ಲಿ ಅವ್ರಿಗೆ. ಸುರೇಶ್ ಸರ್ ಅಧ್ಯಕ್ಷರೇ ಕಳಪೆ ಕಾಮಗಾರಿ ಆಯ್ತು ಕೂತ್ಕೊಳ್ಳಿ ಸುರೇಶ್. ನೀವು ಇನ್ನೊಂದು ಸಾಯ್ತು ಇನ್ನೊಂದು ತಗೊಳ್ಳಿ. ಈಗ ಆಯ್ತು ಇನ್ನೊಂದು ತಗೊಳ್ಳಿ. ಪ್ರಶ್ನೆ ಇದು ನಿಮ್ಗೆ. ನಿಮ್ಮ ಮನೆಯಲ್ಲ ಕೂತ್ಕೊಳ್ಳಿ ಮಾತಾಡ್ಲಿಕ್ಕೆ. ಗೊತ್ತಾಯ್ತು? ಕೂತ್ಕೊಳ್ಳಿ ಅಲ್ಲಿ. ನೀವು ಕೂತ್ಕೊಳ್ಳಿ. ಈಗ ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಪ್ರಶ್ನೆ ಹಾಕ್ಬೇಕು, ಕಾಲಿಂಗ್ ಅಟೆನ್ಷನ್ ಹಾಕ್ಬೇಕು. ಅದು ಯಾವ್ದು ಹಾಕುದಿಲ್ಲ, ಇದನ್ನ ಪ್ರಾರಂಭ ಮಾಡ್ತೀರಿ ನೀವು. ಆಯ್ತು ಕೂತ್ಕೊಳ್ಳಿ. ಈಗ ಸುರೇಶ್ ಗೌಡ ತಗೊಳ್ಳಿ. ಆಯ್ತು ಸುರೇಶ್ ಗೌಡ ಮಾತಾಡಿ, ಉತ್ತರ ಕೊಡಿ ನೀವು. ಸುರೇಶ್ ಗೌಡ್ರ ಪ್ರಶ್ನೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನನಗೂ ಗೊತ್ತಿದೆ, ಸ್ವಲ್ಪ ಅಡ್ವಾನ್ಸ್ ಡೇಟು ಹಾಕ್ಬಿಟ್ಟಿದ್ದೀವಿ ಇಲ್ಲಿ. ನಮ್ಮ ಆಫೀಸರ್ಸು ಜುಲೈ 24ಕ್ಕೆ ಮತ್ತು ನವೆಂಬರ್ಗೆ ಅಂತೆಲ್ಲ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಕಷ್ಟ ಅನ್ನೋದು ನಿಮಗೂ ಕಾಣ್ತಾ ಇದೆ, ನನಗೂ ಅದು ಅರಿವಿದೆ. ಬಟ್ ಟೈಮ್ ಬೌಂಡು ನಾವು ಈ ರೀತಿ ಫಿಕ್ಸ್ ಮಾಡಲಿಲ್ಲ ಅಂತಂದ್ರೆ ಕಾಂಟ್ರಾಕ್ಟರ್ಗಳು ಆಫೀಸರ್ಸು ಕೆಲಸ ಮಾಡೋಕೆ ಹೋಗುದಿಲ್ಲ. ಪ್ರೆಷರ್ ಬಿಲ್ಡಪ್ ಮಾಡಬೇಕು. ಪ್ರೆಷರ್ ಬಿಲ್ಡಪ್ ಮಾಡಿದ್ರೆ ಅಸೆಂಬ್ಲಿಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಅವ್ರು ಹೋಗಿದ್ರೇನೆ ಆಫೀಸರ್ಸ್ ಮೇಲೆ ಟೈಮ್ ಬೌಂಡ್ ಕೆಲಸ ಮಾಡಲಿಲ್ಲ ಅಂತಂದ್ರೆ ಮತ್ತು ಕಾಂಟ್ರಾಕ್ಟರ್ ಮಾಡಲಿಲ್ಲ ಅಂತಂದ್ರೆ ನಮ್ಮ ಕೆಲಸ ಆಗುದಿಲ್ಲ. ದಿನ ಮೀಟರ್ ರನ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರನೇ ಹಿಂದೆ ಏನು ಅಗ್ರಿಮೆಂಟ್ ಮಾಡಿದ್ದೀವಿ, ಅಗ್ರಿಮೆಂಟ್ ಪ್ರಕಾರ ಈ ಡೇಟ್ಗಳು ಹಾಕಿದ್ದೀವಿ. ಆದಷ್ಟು ಜಲ್ದಿ ನೀರು ಹೊರಗಡೆ ತರ್ತೀವಿ. ತುಮಕೂರು ಮತ್ತೊಂದು ನೆಕ್ಸ್ಟ್ ಒಂದಾಗಲೇ ಹೇಳಿದ್ನಲ್ಲ, ಒಂದು ಬಿಲ್ ಬರ್ತದೆ. ನೀರ್ ಮಧ್ಯೆ ಯಾರು ಟ್ಯಾಪ್ ಮಾಡೋಕ್ಕಿಲ್ಲ, ನಾವು ಚಿಕ್ಕಬಳ್ಳಾಪುರ ಕೋಲಾರಣ ಆ ಕೆಲಸ ಮಾಡೋಣ. ಚಿಕ್ಕಬಳ್ಳಾಪುರ ಕೋಲಾರ ಆಯ್ತು ಧೀರಜ್ ಮುನಿರಾಜ್. ಸಕ್ಸಸ್ ಆಗಕ್ಕೆ ಬೇರೆ ಸೋರ್ಸ್ ನೀರು ಯಾವ್ದಾಗ್ತೀರಾ ದಯವಿಟ್ಟು ಹೇಳ್ಬೇಕು ಸರ್. ಆ ಸಕ್ಸಸ್ ಬೇರೆ ಸೋರ್ಸ್ ನೀರ್ನ ಸುರೇಶ್ ಗೌಡ ಮತ್ತೆ ಮಾತಾಡಿ, ಕಚೇರಿ ಹೋಗಿ ಮಾತಾಡಿ, ಎಲ್ಲ ಮಾಹಿತಿ ಕೊಡ್ತಾರೆ ಅವರು. ಸುನೀಲ್ ಕುಮಾರ್ ಹೇಳ್ದಂಗೆ ಲೆಟ್ ಅಸ್ ಹ್ಯಾವ್ ಎ ಸಪರೇಟ್ ಡಿಬೇಟ್, half an hour or one day full debate on this. ಓಕೆ, ನಾನು ಸಮಯ ಸರ್. ಧೀರಜ್ ಮುನಿರಾಜ್ ಸರ್ ಒಂದ್ ನಿಮಿಷ. ನನ್ನ ಕ್ಷೇತ್ರದ 4 ಕೆರೆಗಳು ಬಿಟ್ಟೋಗಿದೆ ಸರ್. ಅದನ್ನ DPR ಅಲ್ಲಿರುವಂತಹ ಯೋಜನೆನ ಕೈ ಬಿಟ್ಟಿದ್ದಾರೆ ಅಂತ ಕೊಟ್ಟಿದ್ದೆ ನಾನು. ಧೀರಜ್ ಮುನಿರಾಜ್ ನೋಡಪ್ಪ, ZP ಟ್ಯಾಂಕ್ ಇಲ್ಲ, DPR ಅಲ್ಲಿ ಇರುವಂತದನ್ನ ZP ಟ್ಯಾಂಕ್ ಇಲ್ಲ. R ಟ್ಯಾಂಕ್ MI ಟ್ಯಾಂಕ್ ಗೆ ನೀರು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು